ಹಾಯ್ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲರಿಗೂ ಹಾಗೂ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಬಿಗ್ ಹಾಯ್. ಎಲ್ಲರೂ ಕೇಳ್ತಾ ಇದ್ರಿ ಲಾಗ್ ಮಾಡಿ ಅಂತ. ನನಗೆ ಪರ್ಸ್ನಲಾಗಿ ಹೇಳಬೇಕಂದ್ರೆ ಲಾಗ್ ಮಾಡೋಕ್ಕೆ ಅಷ್ಟು ಇಷ್ಟ ಇಲ್ಲ, ಬಟ್ ನನ್ನ ವ್ಯೂವರ್ಸ್ ತುಂಬ ಜನ ಕೇಳ್ತಾ ಇದ್ರು ಲಾಗ್ಸ್ ಮಾಡಿ ಅಂತ. ಸೊ ಅದಕ್ಕೆ ಇವತ್ತು ಸ್ವಲ್ಪ ಲಾಗ್ಸನ್ನು ಮಾಡೋಣ ಅಂತ. ಹಾಗೆಯೇ ಇನ್ನೂ ಕೆಲವು ಜನ ವ್ಯೂವರ್ಸ್ ಇಲ್ಲ, ನೀವು ನಾರ್ಮಲ್ ವೀಡಿಯೋ ಮಾಡಿದರೆ ನಾವು ನೋಡಲ್ಲ, ನಿಮ್ಮ ಲಾಗ್ಸ್ ಅದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಸೊ ಸ್ನಾನ ಎಲ್ಲ ಆಯಿತು, ಹಾಗೆಯೇ ಬ್ರೇಕ್ಫಾಸ್ಟ್ ಕೂಡ ಆಯಿತು. ಇವಾಗ ಬ್ರೇಕ್ಫಾಸ್ಟ್ಗೆ ಮನೆಯಲ್ಲಿರುವ ತರಕಾರಿಗಳನ್ನು ಯೂಸ್ ಮಾಡಿ ನಾನು ಪಲಾವ್ ಮಾಡಿದೆ. ಅಂದರೆ ಬೀನ್ಸ್ ಇರ್ಬೋದು, ಕ್ಯಾರೆಟ್ ಇರ್ಬೋದು, ಹಾಗೆಯೇ ಬೀಟ್ರೂಟ್ ಎಲ್ಲ, ಅದರ ಜೊತೆ ಸ್ವಲ್ಪ ಕೋಸಂಬರಿ. ಕುಕ್ಕಿ ಬಾ. ಕುಕ್ಕಿನ ಸ್ವಲ್ಪ ವಾಕಿಂಗಿಗೆ ಕರ್ಕೊಂಡು ಬಂದಿದ್ದು, ಯಾಕಂದರೆ ಅವಳಿಗೆ ಸ್ವಲ್ಪ ಹುಷಾರಿಲ್ಲ, ತುಂಬ ಲೂಸ್ ಮೋಷನ್ ಮತ್ತು ವಾಮಿಟಿಂಗ್ ಎಲ್ಲ ಆಗಿದೆ. ಸೊ ಬೆಳಗ್ಗಿಂದ ಮಲ್ಕೊಂಡೇ ಇತ್ತು, ಇವಾಗ ಎದ್ದಿದೆ. ಸೊ ಅದಕ್ಕೆ ಸ್ವಲ್ಪ ವಾಕಿಂಗ್ ಕರ್ಕೊಂಬರೋಣ ಅಂತ ಕರ್ಕೊಂಡು ಬಂದಿದ್ದೀನಿ. ಡೈಲಿ ಬೆಳಿಗ್ಗೆ ಮತ್ತು ನೈಟ್ ಕರ್ಕೊಂಡು ಹೋಗ್ತೀವಿ ಅವಳಿಗೆ, ಬಟ್ ಇವತ್ತು ಬೆಳಗ್ಗೆಯಿಂದ ಮಲ್ಕೊಂಡೇ ಇತ್ತು. ಸೊ ತುಂಬ ಡಲ್ಲಾಗಿದ್ಲು, ಅದಕ್ಕೆ ನಾನೇ ಮತ್ತೆ ಸ್ವಲ್ಪ ಎಬ್ಸ್ಬಿಟ್ಟು ಇವಾಗ ಕರ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಆ್ಯಕ್ಟಿವ್ ಆಗಿ ಕಾಣಿಸ್ತಾ ಇದ್ದಾಳೆ ಇವಾಗ. ಕುಕ್ಕಿ ಇಲ್ಲಿ ನೋಡಲಿ, ಕುಕ್ಕಿ ಹಾಗೆಯೇ ನಮ್ಮ ಮನೆಯಿಂದ ಈ ಕಡೆ ಅಂದರೆ ಸ್ವಲ್ಪ ದೂರದಲ್ಲಿ ಒಂದು ಗೋಡಂಬಿಯನ್ನು ಕಟ್ ಮಾಡುವಂಥ ಮಷೀನ್ ಇದೆ. ಸೊ ನೋಡೋಣ ಯಾವ ರೀತಿಯಾಗಿದೆ ಅಂತ. ಹಾಗೆಯೇ ಇದು ಮ್ಯಾನ್ಯಲ್ ಆಗಿ ಮಾಡೋದು, ಒಂದೊಂದೇ ಗೋಡಂಬಿನ ಈ ರೀತಿಯಾಗಿ ಹಾಕಿದರೆ ಅದು ಕಟ್ಟಾಗಿ ಕೆಳಗೆ ಬೀಳತ್ತೆ. ಸೊ ನೆಕ್ಸ್ಟ್ ಸಿಪ್ಪೆ ಎಲ್ಲ ತೆಗಿಬೋದು, ಆ ರೀತಿಯಾದ ಮಷೀನ್ ಇದು. ಮ್ಯಾನ್ಯಲ್ ಮಷೀನ್ ಒಂಥರ ಚೆನ್ನಾಗಿದೆ ಅಲ್ವಾ? ತುಂಬ ಈಸಿಯಾಗಿ ಮಾಡ್ಬೋದು, ಟಫ್ ಏನೂ ಇಲ್ಲ. ಹಾಗೆಯೇ ತುಂಬ ಹಾರ್ಡಾಗಿ ಏನು ಕಟ್ ಮಾಡೋ ಥರ ಇಲ್ಲ, ಚಿಕ್ಕದಾಗಿ ಇರುತ್ತೆ ಗೋಡಂಬಿ. ಆರಾಮಾಗಿ ಅದರಲ್ಲಿ ಹಾಕಿಬಿಟ್ಟು ಕಟ್ ಮಾಡ್ಬೋದು. ಹಾಗೆಯೇ ಮನೆಯಲ್ಲಿ ಯಾರ್ಯಾರೆಲ್ಲ ಫ್ರೀ ಇರ್ತಾರೆ ಅವರು ಕೂಡ ಈ ರೀತಿಯಾಗಿ ಮಾಡ್ಕೋಬೋದು. ಹಾಗೆಯೇ ಫ್ಯಾಕ್ಟ್ರಿಗಳಲ್ಲೆಲ್ಲ ದೊಡ್ಡ ದೊಡ್ಡ ಮಷಿನ್ ಇರ್ಬೋದು, ಅಂದರೆ ಆಟೋಮೆಟಿಕ್ಕಾಗಿ ಮಾಡುವಂಥದ್ದು. ಬಟ್ ಇದು ತುಂಬ ಈಸಿಯಾಗಿ ಮನೇಲಿ ಆರಾಮಾಗಿ ಎಲ್ಲರೂ ಕೂಡ ಮಾಡುವಂಥ ಮಷಿನ್ ಇದು. ನೋಡಿ, ಕಟ್ಟಾಗಿದ್ದ ಗೋಡಂಬಿ ಎಲ್ಲ ಕೆಳಗೆ ಬೀಳ್ತಾ ಇದೆ, ಒಂದು ಬಾಕ್ಸ್ ಇಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇದ್ರ ಸಿಪ್ಪೆಯನ್ನು ಸುಲಿದು ಹಾಗೆಯೇ ನೆಕ್ಸ್ಟ್ ಇದು ಪ್ಯಾಕ್ ಆಗಿ ಸೇಲ್ ಆಗುತ್ತೆ. ಹಾಗೆಯೇ ಸ್ವಲ್ಪ ತರಕಾರಿ ಕೂಡ ತಂದಿದ್ದಿತ್ತು, ಅದನ್ನು ನಾನು ತೆಗೆದಿಡ್ತಾ ಇದ್ದೀನಿ. ತರಕಾರಿಯನ್ನು ತಂದ ತಕ್ಷಣ ತೆಗೆದಿಟ್ಬಿಡ್ಬೇಕು ಫ್ರಿಡ್ಜಲ್ಲಿ ಅಲ್ವಾ, ಫ್ರೆಶ್ ಆಗಿ ಇರುತ್ತೆ. ಇಲ್ಲಾಂದರೆ ನಾವು ಲೇಝಿ ಮಾಡಿ ಆಮೇಲೆ ಇಟ್ಟರಾಯ್ತು ಅಂತ ಇಟ್ಟರೆ ಅದು ಬಾಡೋಗಿಬಿಡುತ್ತೆ, ಅಷ್ಟು ಫ್ರೆಶ್ ಆಗಿ ಇರಲ್ಲ. ಸೊ ಅದಕ್ಕೆ ನಾನು ಕೂಡ ಇಲ್ಲಿ ತರಕಾರಿಯನ್ನು ಎತ್ತಿಡ್ತಾ ಇದ್ದೀನಿ. ಸ್ವಲ್ಪ ಮೂಲಂಗಿ ಇತ್ತು, ಅಂದರೆ 20 ರುಪೀಸ್ಗೆ 5 ಮೂಲಂಗಿ ಬಂದಿತ್ತು. ಸೊ ಅದಕ್ಕೆ ತೊಗೊಂಡಿದ್ದು. ಹಾಗೆಯೇ ಸ್ವಲ್ಪ ಬೀಟ್ರೂಟ್, ನಾನು ಯಾವಾಗೂ ಬೀಟ್ರೂಟನ್ನು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ, ಯಾವಾಗಲೇ ತರಕಾರಿ ತರಕ್ಕೆ ಹೋಗಲಿ ಬೀಟ್ರೂಟನ್ನು ತೊಗೊಳ್ತೀನಿ. ಹಾಗೆಯೇ ಫ್ರೆಶ್ ಆಗಿತ್ತು ಇದು ಕೂಡ. ಬೀನ್ಸ್ ಕೂಡ 40 ರುಪೀಸ್ kg ಇತ್ತು, ಅರ್ಧ kg ತೊಗೊಂಡಿದ್ದು 20 ರುಪೀಸ್ಗೆ. ಸೊ ನೆಕ್ಸ್ಟ್ ಹಾಗೆಯೇ ಸ್ವಲ್ಪ ಕ್ಯಾರೆಟ್ ಮತ್ತು ಇನ್ನೇನು ಇದು ಸ್ವಲ್ಪ ಫ್ರೂಟ್ಸನ್ನು ತಂದಿದ್ದು. ಸೊ ಇದು ಸೀಸನ್ ಸ್ಟಾರ್ಟ್ ಆಗುತ್ತಲ್ವ ಇವಾಗ, ದ್ರಾಕ್ಷಿದು ಸ್ವಲ್ಪ ಹುಳಿ ಇತ್ತು, ಅಂದರೆ ಅಷ್ಟು ಸ್ವೀಟಾಗಿರಲಿಲ್ಲ, ಅದಕ್ಕೆ ಅರ್ಧ kg ಅಷ್ಟೇ ತೊಗೊಂಡಿದ್ದು. ಸೊ ನಾವು ಸೀಸನ್ ವೈಸ್ ಫ್ರೂಟ್ಸ್ಗಳನ್ನು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಅಂದರೆ ಎಲ್ಲ ರೀತಿಯ ವಿಟಮಿನ್ ಸಿಗುತ್ತೆ ಮತ್ತು ನಮಗೆ ಕಡಿಮೆ ಬೆಲೆಗೂ ಸಿಗುತ್ತೆ. ಸೀಸನ್ ವೈಸ್ ಎಲ್ಲ ರೀತಿಯ ಫ್ರೂಟ್ಸ್ಗಳು ಬರುತ್ತೆ, ಆ ಸೀಸನ್ಗೆ ಆ ಫ್ರೂಟ್ಸ್ಗಳು ತುಂಬ ಕಡಿಮೆ ಬೆಲೆಗೆ ಸಿಗೋದ್ರಿಂದ ನಮಗೆ ವಿಟಮಿನ್ ಸಹ ಎಲ್ಲ ರೀತಿಯ ವಿಟಮಿನ್ ಸಿಗುತ್ತೆ. ನಾನು ಆಲ್ಮೋಸ್ಟ್ ಆಗಿ ಹಾಗೇ ಮಾಡೋದು, ಸೀಸನ್ ವೈಸ್ ಫ್ರೂಟ್ಸ್ಗಳನ್ನು ತಿನ್ನೋದು. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದು ಒಂದು ಕಟ್ಟು. ಸೊ ತುಂಬ ದೊಡ್ಡದಾಗಿತ್ತು, ಚೆನ್ನಾಗಿತ್ತು, 10 ರುಪೀಸ್ಗಿತ್ತು. ಫ್ರೆಶ್ ಆಗಿರೋ ಮೂಲಂಗಿಯನ್ನು ಯೂಸ್ ಮಾಡಿ ಒಂದು ಸಾಂಬಾರನ್ನು ರೆಡಿ ಮಾಡ್ತೀನಿ ಇವಾಗ, ತುಂಬ ಅದ್ಭುತವಾಗಿ ಇರುತ್ತೆ. ಸೊ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, 2 ರಿಂದ 3 ಸ್ಪೂನ್ ಆಗುವಷ್ಟು. ಹಾಗೆಯೇ ಸ್ವಲ್ಪ ಸಾಸಿವೆ, ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕರಿಬೇವು, ಸ್ವಲ್ಪ ಒಣಗೋಗಿದೆ, ಹಾಗೆಯೇ ನೀವು ಫ್ರೆಶ್ ಆಗಿರೋದು ಹಾಕ್ಕೊಳ್ಳಿ. ನೆಕ್ಸ್ಟ್ 4 ರಿಂದ 5 ಪೀಸ್ ಆಗುವಷ್ಟು ಬೆಳ್ಳುಳ್ಳಿ, 2 ಕಟ್ ಮಾಡಿದಂತಹ ಒಣಮೆಣಸಿನ್ಕಾಯನ್ನು ಹಾಕಿ ಸ್ವಲ್ಪ ಈ ರೀತಿಯಾಗಿ ಹುರ್ಕೊಳ್ತಾ ಇದ್ದೀನಿ. ಇದಕ್ಕಿವಾಗ 2 ಕಟ್ ಮಾಡಿದಂತಹ ಈರುಳ್ಳಿಯನ್ನು ನಾನು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು. 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಈ ರೀತಿಯಾಗಿ ನೋಡಿ, ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ನೆಕ್ಸ್ಟ್ ಇದಕ್ಕೆ ನಾನು ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೀನಿ, 2 ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಸ್ವೀಟ್ ಟೊಮೆಟೊ, ಅಂದರೆ ಹುಳಿಯಾಗಿರೋದು ಅಲ್ಲ, ಹೈಬ್ರಿಡ್ ಟೊಮೆಟೊ. ಹಾಗೆಯೇ ನೆಕ್ಸ್ಟು ಮೂಲಂಗಿ, ಅಂದರೆ ಫ್ರೆಶ್ ಆಗಿರೋ ಮೂಲಂಗಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಇವಾಗ ಒಂದ್ಸಲ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿ 10 ಮಿನಿಟ್ಸ್ ನಾವು ಮೀಡಿಯಮ್ ಉರಿಯಲ್ಲಿ ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಕೋಬೇಕು.
ನೋಡಿ ಇವಾಗ 10 ಮಿನಿಟ್ಸ್ ಆಗಿದೆ. ಇದಕ್ಕೆ ನಾವು ರುಬ್ಬಿದ ಮಸಾಲೆಯನ್ನಾಗಲಿ ಅಥವಾ ಜಾಸ್ತಿ ಮಸಾಲೆ ಪದಾರ್ಥಗಳನ್ನು ಸೇರಿಸಿ ಮಾಡೋದು ಬೇಡ. ಸಿಂಪಲಾಗಿ ಮಾಡಿದರೂ ಕೂಡ ತುಂಬ ಟೇಸ್ಟಿಯಾಗಿ ಇರುತ್ತೆ. ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 2 ಸ್ಪೂನ್ ಆಗುವಷ್ಟು ಖಾರ ಪುಡಿ, ನೆಕ್ಸ್ಟ್ 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಹಾಗೆಯೇ ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್, ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಒಂದ್ಸಲ ಇವಾಗ ನಾವು ಮಿಕ್ಸ್ ಮಾಡಬೇಕು. ನಿಮಗೆ ಬೇಕಂದರೆ ಮಸಾಲೆಯನ್ನು ರುಬ್ಬಿ ಸಹ ನೀವು ಹಾಕೋಬೋದು. ಹಾಗೆಯೇ ನಾನಿಲ್ಲಿ ಸ್ವಲ್ಪ ಬೇಳೆಯನ್ನು ತೊಗೊಂಡು ವಿಜಲ್ ಹಾಕಿ ಇಟ್ಕೊಂಡಿದ್ದೀನಿ. ಜಾಸ್ತಿ ಏನು ಹಾಕಿಲ್ಲ, ಸ್ವಲ್ಪ ಬೇಳೆ. ಸೊ ಇದನ್ನು ನಾನು ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಹಾಗೆಯೇ ಇದು ಸ್ವಲ್ಪ ದಪ್ಪ ಆಗಿದೆ. ಸಾಂಬಾರಿಗೆ ಇಷ್ಟು ದಪ್ಪ ಬೇಡ. ನಿಮಗೇನಾದರೂ ಇಷ್ಟೇ ತಿಕ್ಕಾಗಿ ಇರಬೇಕಂದ್ರೆ ನೀವು ನೀರನ್ನು ಸೇರಿಸೋದು ಬೇಡ. ನಾನಿಲ್ಲಿ ಸಾಂಬಾರು ರೀತಿಯಾಗಿ ಮಾಡ್ಕೊಳ್ತಿರೋದ್ರಿಂದ ಇನ್ನೂ ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಲಾಸ್ಟಲ್ಲಿ ಒಂದ್ಸಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು. ಹಾಗೆಯೇ ಸ್ವಲ್ಪ ಹುಣಸೆ ರಸ ಸೇರಿಸಿ ಇನ್ನೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಸಿಂಪಲ್ಲಾಗಿ ಮಾಡಿದರೂ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮೂಲಂಗಿ ಸಾಂಬಾರು. ಇವಾಗ ನಾವು ಇದನ್ನು ಮತ್ತೆ 10 ನಿಮಿಷ ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ಇವಾಗಿದು 10 ಮಿನಿಟ್ಸ್ ಆಗಿದೆ. ನಾನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ ಅಂತ. ಕಡಿಮೆ ಸಾಂಬಾರು ಪದಾರ್ಥಗಳನ್ನು ಉಪಯೋಗಿಸಿ ನಾವು ಮಾಡುವಂಥ ಸಾಂಬಾರು ಇದು. ಸೊ ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ. ಇದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೂಲಂಗಿ ಸಾಂಬಾರನ್ನು ಹೇಗೂ ಮಾಡಿದರೆ ತಿನ್ನಕ್ಕೆ ಆಗಲ್ಲ, ಒಂಥರ ಒಗ್ರಾಗಿರುತ್ತೆ. ಈ ರೀತಿಯಾಗಿ ಮಾಡಿ ತಿಂದರೆ ಬಿಸಿ ಅನ್ನಕ್ಕಿರ್ಬೋದು ಅಥವಾ ಚಪಾತಿ ಪೂರಿಗೆಲ್ಲ ಸೂಪರ್ಬಾಗಿ ಇರುತ್ತೆ. ಸೊ ನೆಕ್ಸ್ಟ್ ಈವ್ನಿಂಗ್ ಆಯಿತು. ಏನಾದರೂ ಔಟ್ಸೈಡಲ್ಲಿ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೋದ್ವಿ. ಬಟ್ KFC ಚಿಕನ್ ತಿಂದೆ ತುಂಬ ದಿನ ಆಗೋಗಿತ್ತು. ಬಟ್ ಇಲ್ಲಿ KFC ಅಂತೂ ಸಿಗಲ್ಲ. ಅಟ್ಲೀಸ್ಟ್ 5 ಸ್ಟಾರ್ ಚಿಕನ್ ತೊಗೋಣ ಅಂತ ಹೋದ್ವಿ. ಸೊ ನಾನೇನು ಅಂದ್ಕೊಂಡಿದ್ದೆ ಅಂದರೆ ಮನೆಯಿಂದ ಹೋಗುವಾಗ ಫುಡ್ ತೊಗೊಂಡು ಅದ್ರ ಬಗ್ಗೆ ರಿವ್ಯೂ ಮಾಡಬೇಕಂತ ಹೋಗಿದ್ದೆ. ಬಟ್ ನಂಗೆ ಗೊತ್ತಿಲ್ಲ, ಯಾಕೋ ಮಾತಾಡೋಕ್ಕೆ ಆಗಿಲ್ಲ. ಅದಕ್ಕೆ ನನಗಿಲ್ಲಿ ನಗು ಬರ್ತಿರೋದು. ಹಾಗೆಯೇ ಸ್ವಲ್ಪ ನಾವು ನೆಗೆಟ್ಸನ್ನು ತೊಗೊಂಡ್ವಿ. ನೆಕ್ಸ್ಟ್ ಸ್ವಲ್ಪ ಚಿಕನ್ ಪಾಪ್ಕಾರ್ನನ್ನು ತೊಗೊಂಡು ತಿನ್ಕೊಂಡು ಬಂದಿದ್ದು. ಹಾಗೆಯೇ ಇಲ್ಲೊಂದು ಕಡೆ ಬೆಂಡೆಕಾಯಿ ಮತ್ತು ಬದನೆಕಾಯಿಯ ಬಜ್ಜಿಯನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ಒಳಗೆ ಸ್ಟಫ್ ಮಾಡಿರ್ತಾರೆ ಖಾರವಾದ ಮಸಾಲೆಯನ್ನು. ನಿಜವಾಗೂ ವಿಂಟರ್ ಸೀಸನ್ಗಂತೂ ಬಿಸಿ ಬಿಸಿಯಾಗಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಸಹ ನಾವು ಟೇಸ್ಟ್ ಮಾಡಿದ್ವಿ. ಸ್ಪೈಸಿಯಾಗಿ ತಿಂದಮೇಲೆ ಏನಾದರೂ ಸ್ವೀಟ್ಸ್ ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವಾ. ಆಲ್ಮೋಸ್ಟಾಗಿ ಎಲ್ರಿಗೂ ಈ ರೀತಿ ಹ್ಯಾಬಿಟ್ಸ್ ಇರುತ್ತೆ ಅಂದ್ಕೊಳ್ತೀನಿ. ಸೊ ನಾವು ಕೂಡ ಅಷ್ಟೇ ಸ್ವಲ್ಪ ಐಸ್ ಕ್ರೀಮನ್ನು ತೊಗೊಂಡ್ವಿ. ಸ್ಪೆಷಲ್ ಆಗಿರೋ ಐಸ್ ಕ್ರೀಮ್ ತುಂಬಾ ಚೆನ್ನಾಗಿತ್ತು. ಸೊ ಇಲ್ಲಿ ನೋಡಿ, ನಮ್ಮ ಕುಕ್ಕಿ ಆಟವನ್ನು ನೋಡಿದರೆ ನಿಜವಾಗೂ ನಿಮಗೆ ತುಂಬ ಖುಷಿ ಆಗುತ್ತೆ. ಎಷ್ಟು ಬ್ರಿಲಿಯಂಟ್ ಇರುತ್ತೆ ಆ ಪ್ರಾಣಿಗಳು ಅನಿಸ್ಬಿಡುತ್ತೆ. ಹಾಗೆಯೇ ಇದಕ್ಕೆ ಬೆಳಗ್ಗೆಯಿಂದ ಹುಷಾರಿರಲಿಲ್ಲ ಅಲ್ವಾ. ಸೊ ಊಟ ಹಾಕಿರಲಿಲ್ಲ, ಲೂಸ್ ಮೋಷನ್ ವಾಮಿಟಿಂಗ್ ಅಂತ ಅಂದ್ಬಿಟ್ಟು ಸ್ವಲ್ಪ ಖಾಲಿ ಹೊಟ್ಟೆಲೇ ಇಟ್ಟಿದ್ವಿ. ಇವಾಗ ಅವಳಿಗೆ ತುಂಬ ಹಸಿವಾಗಿದೆ ಅಂದ್ಕೊಳ್ತೀನಿ. ಸೊ ತಟ್ಟೆಯೆಲ್ಲ ಹಿಡ್ಕೊಬಂದು ಊಟ ಕೊಡಿ ಅಂತ ಕೇಳ್ತಾ ಇದ್ದಾಳೆ. ಸೊ ಸ್ವಲ್ಪ ಹೊತ್ತು ಆಟ ಆಡಲಿ ಅಂತ ನಾವು ಕೂಡ ಹಾಗೆ ಬಿಟ್ಟಿದ್ವಿ. ನಿಜವಾಗೂ ಹೇಳಬೇಕಂದ್ರೆ ಪ್ರಾಣಿಗಳಿಗೆ ಎಷ್ಟು ಬುದ್ಧಿ ಇರುತ್ತೆ ಅಂದರೆ ನಮಗೆ ನಂಬಕ್ಕೆ ಆಗಲ್ಲ. ಕೆಲವೊಂದು ಸಲ ನಾವು ಬೇರೆಯವ್ರು ಕೇಳೋದಕ್ಕಿಂತ ನಾವು ಹತ್ತಿರ ಇದ್ದು ಒಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ ಪ್ರಾಣಿಗಳಿಗೆ ಎಷ್ಟು ಬುದ್ಧಿ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ನನ್ನ ಇವತ್ತಿನ ವಿಡಿಯೋ ಇಷ್ಟೇ. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನನ್ನ ಚಾನಲನ್ನು ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಮತ್ತು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.